ನಮಸ್ಕಾರ. ಇವತ್ತಿನ ವಿಷಯ ಸ್ಟಾಕ್ ಮಾರ್ಕೆಟ್ ಅನ್ನು ಫುಲ್ ಟೈಮ್ ಆಗಿ ತೆಗೆದುಕೊಳ್ಳಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ಗೊತ್ತೇ ಇದೆ, ನಾವು ಆವಾಗವಾಗ ಜನರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತೇವೆ. ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಉಪಯುಕ್ತ ಆಗುತ್ತೆ ಅಂಥದ್ದನ್ನು ಮಾತ್ರ ಆರಿಸ್ಕೊಳ್ತೇವೆ. ಇವತ್ತು ಬಂದ ಪ್ರಶ್ನೆ ಹೀಗಿತ್ತು: ಸರ್, ಇನ್ವೆಸ್ಟ್ಮೆಂಟ್ ಅನ್ನು ಕರಿಯರ್ ಆಗಿ ಬಳಸಿಕೊಳ್ಳಬಹುದೇ? ಇದಕ್ಕೆ ನಮ್ಮ ಉತ್ತರ ಹೀಗಿದೆ. ಮೊದಲನೇದಾಗಿ, ಬಹಳ ಅನಾದಿ ಕಾಲದಿಂದಲೂ, ಅನಾದಿ ಕಾಲ ಅಂತಂದ್ರೆ 25 ವರ್ಷದಿಂದ ಕಾರ್ಯಾಗಾರ ನಡೆಸ್ತಾ ಇದ್ದೇವೆ, ಆ ಕಾಲದಿಂದಲೂ ಜನ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಇದಾಗಿದೆ. ನಾನು ಆಫೀಸ್ಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಅದು ಯಂಗ್ಸ್ಟರ್ಸು, ಆದ್ದರಿಂದ ಷೇರು ಮಾರುಕಟ್ಟೆಯನ್ನು ಫುಲ್ ಟೈಮ್ ಆಗಿ ತಗೊಳ್ತೇನೆ. ಎರಡನೇದು, ಸಾಮಾನ್ಯವಾಗಿ ಈ ಪ್ರಶ್ನೆ ಬರುವಂಥದ್ದು ಬುಲ್ ಮಾರ್ಕೆಟ್ ನಡೆಯುವಂಥ ಸಮಯದಲ್ಲಿ, ಅಂದರೆ ದಿನದಿಂದ ದಿನಕ್ಕೆ ಷೇರುಗಳ ಬೆಲೆ ಮೇಲಕ್ಕೆ ಹೋಗ್ತಾ ಇರಬೇಕಾದ್ರೆ ಮತ್ತು ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ 5-10% ಅಪ್ರಿಸಿಯೇಷನ್ ಅನ್ನು ಕಂಡಾಗ ಬಹಳ ಜನಕ್ಕೆ ಒಂದು ಕನ್ಫ್ಯೂಷನ್, ಗೊಂದಲ ಸ್ಟಾರ್ಟ್ ಆಗುತ್ತೆ. ನಾವು ಇದನ್ನು ಫುಲ್ ಟೈಮ್ ಆಗಿ ತಗೊಂಡ್ರೆ, ಅಂದರೆ ಷೇರು ಮಾರುಕಟ್ಟೆಯನ್ನು ಫುಲ್ ಟೈಮ್ ಆಗಿ ತಗೊಂಡ್ರೆ ಆಗ ಬಹುಶಃ ನಾನು ಆಫೀಸ್ಗೆ ಹೋಗಬೇಕಾಗಿಲ್ಲ. ಅದೇ ಬೇರ್ ಮಾರ್ಕೆಟ್ ಬಂದಾಗ ಜನ ಈ ಪ್ರಶ್ನೆಗಳನ್ನು ಕೇಳೋದೇ ಇಲ್ಲ. ನಮ್ಮ ಮೂರನೆಯ ಉತ್ತರ, ನಮ್ಮ ಅಭಿಪ್ರಾಯದಲ್ಲಿ ನೀವೇನಾದರೂ 15-20 ವರ್ಷ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ಒಂದು ಒಳ್ಳೆಯ ಕಾರ್ಪಸ್ ಅನ್ನು ಕ್ರಿಯೇಟ್ ಮಾಡಿದಿರಿ ಅಂತಾದಾಗ ನಿಮಗೆ ಆಕ್ಟಿವ್ ಇನ್ಕಮ್ನ ಅವಶ್ಯಕತೆ ಇಲ್ಲ. ಅಂದರೆ ನೀವು ಆಫೀಸ್ ಹೋಗದಿದ್ರು ಕೂಡ ನಡೀತದೆ, ಮತ್ತೆ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಬೇಕಾದಷ್ಟು ಶಕ್ತಿ ಇರುತ್ತೆ. ಮತ್ತೆ ನೀವು ಮನೆಯಲ್ಲೇ ಕೂತರೂ ಕೂಡ ಈಗ ನಿಮ್ಮ ಹತ್ರ ಇರುವಂಥ ದುಡ್ಡಲ್ಲಿ ಒಂದಷ್ಟು ಹಣವನ್ನು SWP ಮಾಡಬಹುದು. ಅಂತಹ ಸಂದರ್ಭದಲ್ಲಿ ನಾವು ಹೇಳೋದು, ಆಫೀಸನ್ನು ಬಿಡ್ಬೋದು, ನಿಮ್ಮದೇ ಆದಂತಹ ಷೇರು ಮಾರುಕಟ್ಟೆ ಟ್ರೇಡಿಂಗ್ ಅನ್ನು ತಗೊಳ್ಬೋದು, ಕೈಗೆತ್ತಿಕೊಳ್ಬೋದು. ನಾಲ್ಕನೆಯ ಪಾಯಿಂಟ್ ಹೀಗಿದೆ: ಷೇರು ಮಾರುಕಟ್ಟೆಯಿಂದ ನನಗೆ ತಿಂಗಳಿಗೆ ಇಷ್ಟು ಬರಬೇಕು, ಇದು ನನ್ನ ತಿಂಗಳ ಖರ್ಚು, ಅದಕ್ಕೋಸ್ಕರ ಈ ಹಣ ಬರೆದಿದ್ರೆ ತೊಂದರೆ ಆಗುತ್ತೆ ಅಂತಂದ್ರೆ ಆವಾಗ ತುಂಬಾ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು, ಷೇರು ಮಾರುಕಟ್ಟೆಯಿಂದ ಎಷ್ಟಾದರೂ ಬರಲಿ, ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ, ನಂತರ ದೊಡ್ಡ ಕಾರ್ಪಸ್ ಇದೆ ಅಂತಂದ್ರೆ ಆವಾಗ ಅದು ಸರಿಯಾದಂಥ ಸನ್ನಿವೇಶ. ಷೇರು ಮಾರುಕಟ್ಟೆಯಲ್ಲಿ ನೀವು ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಇಂಟ್ರಾಡೇ ಮಾಡ್ತಾ ಇದ್ದೀರಿ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡ್ತಾ ಇದ್ದೀರಿ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಿ ಅಂತಂದಾಗ ಬಹಳಷ್ಟು ಟೆನ್ಷನ್ ಬರುತ್ತೆ, ಮತ್ತೆ ನಿದ್ರೆ ಕಮ್ಮಿ ಆಗುತ್ತೆ, ಮತ್ತೆ ನಿಮ್ಮ ಬ್ಲಡ್ ಪ್ರೆಷರ್ ಕೂಡ ಮೇಲಕ್ಕೆ ಹೋಗುವಂಥ ಚಾನ್ಸ್ ಇದೆ. ಆದ್ದರಿಂದ ನಿಮ್ಮ ಹೆಲ್ತಿನ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಆರನೆಯ ಪಾಯಿಂಟು ಮತ್ತು ಕೊನೆಯ ಪಾಯಿಂಟ್, ಸಾಮಾನ್ಯವಾಗಿ ನಾವು ಕೊಡುವಂಥ ಉತ್ತರ, ಯಾರೂ ಕೂಡ ಷೇರು ಮಾರುಕಟ್ಟೆಯನ್ನು ಫುಲ್ ಟೈಮ್ ಆಗಿ ತಗೊಳ್ಬೇಡಿ, ಏನಿದ್ದರೂ ಕೂಡ ಪಾರ್ಟ್ ಟೈಮ್ ಆಗಿ ತಗೊಳ್ಳಿ. ಮುಂದಿನ ಪ್ರಶ್ನೆ ಹೀಗಿದೆ, ಎಲ್ಲರಿಗೂ ಉಪಯುಕ್ತ: ಹೌ ಟು ಪ್ಲಾನ್ ಫೈನಾನ್ಷಿಯಲ್ ಗೋಲ್ಸ್ ಥ್ರೂ ಸ್ಟಾಕ್ ಇನ್ವೆಸ್ಟಿಂಗ್ ವಿತ್ ಫ್ರೀಕ್ವೆಂಟ್ ಚೇಂಜಸ್ ಇನ್ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್, ಡಿವಿಡೆಂಡ್ ಇನ್ಕಮ್, ಬೈಬ್ಯಾಕ್ ಎಕ್ಸೆಟ್ರಾ. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ, ಷೇರು ಮಾರುಕಟ್ಟೆಯಲ್ಲಿ ಆವಾಗ ರೂಲ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಕ್ಯಾಪಿಟಲ್ ಗೇನನ್ನು ಜಾಸ್ತಿ ಮಾಡ್ತಾರೆ, ಡಿವಿಡೆಂಡ್ ಇನ್ಕಮಿಗೆ ಟ್ಯಾಕ್ಸ್ ಹಾಕ್ತಾರೆ, ಮತ್ತೆ ಬೈಬ್ಯಾಕಿಗೆ ಮತ್ತೊಂದು ರೂಲ್ಸ್ ಮಾಡ್ತಾರೆ. ಹಾಗಾದಾಗ ಷೇರು ಮಾರುಕಟ್ಟೆಯಿಂದ ಇಷ್ಟು ಹಣ ಬೇಕು ಅಂತೇಳಿ ಗೋಲ್ ಸೆಟ್ಟಿಂಗ್ ಮಾಡೋದು ಹೇಗೆ? ನಮ್ಮ ಮೊದಲನೆಯ ಕಮೆಂಟ್ ಹೀಗಿದೆ: ಷೇರು ಮಾರುಕಟ್ಟೆಯಲ್ಲಿ ಎರಡು ವಿಷಯ, ಒಂದು ಕಂಟ್ರೋಲಬಲ್ ಫ್ಯಾಕ್ಟರ್ಸ್, ಎರಡು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್. ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತಂದ್ರೆ ನಾವು ಹಾಕ್ತಾ ಇರುವಂಥ ಹೂಡಿಕೆಯ ಮೊತ್ತ, ಎಷ್ಟು ಸಮಯ ಅದನ್ನು ಬಿಡ್ತೇವೆ, ಯಾವ ಥರದ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಣವನ್ನು ಹಾಕ್ತೇವೆ, ಯಾವ ಥರ ಮಾನಿಟರ್ ಮಾಡಬೇಕು. ನೀವೇನಾದರೂ ಫಿಕ್ಸಡ್ ಡಿಪಾಸಿಟ್ ಪೋಸ್ಟ್ ಆಫೀಸಲ್ಲಿ ಹಾಕಿದಾಗ ನಿಮಗೆ ಮಾನಿಟರ್ ಮಾಡಲಿಕ್ಕೆ ಏನು ಇರುವುದಿಲ್ಲ, ಅದರ ಬರುವಂಥ ಹಣ ಕಮ್ಮಿ ಇರುತ್ತೆ, ಅದಕ್ಕೆ ನಿಮಗೆ ಅದರ ಮೇಲೆ ಕಂಟ್ರೋಲ್ ಇರುತ್ತೆ. ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತಂದ್ರೆ ಭಾರತದ GDP ಗ್ರೋತು, ಹೊಸ ಆದಾಯ ತೆರಿಗೆ ನಿಯಮಗಳು, ಮಾರ್ಕೆಟ್ ಮೂವ್ಮೆಂಟು, ಗವರ್ಮೆಂಟ್ ಪಾಲಿಸೀಸ್ ಇತ್ಯಾದಿ. ಈ ವಿಷಯದಲ್ಲಿ ಎರಡನೇ ಪಾಯಿಂಟ್, ಅದೇನೇನರ ಮೇಲೆ ನಮಗೆ ಕಂಟ್ರೋಲ್ ಇದೆಯೋ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಿ. ಅಂದರೆ ಜಾಸ್ತಿ ಹಣವನ್ನು ಉತ್ಪತ್ತಿ ಮಾಡಿ, ಜಾಸ್ತಿ ಹಣವನ್ನು ಉಳಿತಾಯ ಮಾಡಿ, ಮತ್ತೆ ಆದಷ್ಟು ನೀವು ನೆಗೆಟಿವ್ ಇಂಪ್ಯಾಕ್ಟ್ ಆಗೋದನ್ನು ತಡೆಗಟ್ಟಿ. ಮೂರನೆಯ ಪಾಯಿಂಟ್, ನಮ್ಮ ಆದಾಯವನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸ್ಟೆಪ್ಸ್ನ ತಗೊಳ್ಬೇಕು, ನಮ್ಮನ್ನು ಆದಷ್ಟು ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಮತ್ತು ಆದಷ್ಟು ನಮ್ಮ ಇನ್ಕಮನ್ನು ಜಾಸ್ತಿ ಮಾಡಿಕೊಂಡಾಗ
ಜಾಸ್ತಿ ಸೇವಿಂಗ್ಸ್ ಅನ್ನು ಕೂಡ ಮಾಡಬಹುದು. ಮುಂದಿನ ದಿನಗಳಲ್ಲಿ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರು ಏನೂ ತೊಂದರೆ ಇಲ್ಲ. ಜಾಸ್ತಿ ಉತ್ಪತ್ತಿ ಮಾಡಿದ್ರಿಂದ, ಜಾಸ್ತಿ ಉಳಿತಾಯ ಮಾಡೋದ್ರಿಂದ ಒಂದಷ್ಟು ಜಾಸ್ತಿ ಹಣವನ್ನು ಉಳಿಸ್ಕೊಳ್ಬಹುದು. 4ನೇ ಪಾಯಿಂಟ್, ಇದೇ ವಿಚಾರವಾಗಿ ನಾವು ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ರೀತಿ ನಾವು ಈ ಗೌರ್ಮೆಂಟಿನ ಟ್ಯಾಕ್ಸಿನ ಇಂಪ್ಯಾಕ್ಟ್ ಅನ್ನು ಕಮ್ಮಿ ಮಾಡಬಹುದು. ಆ ವಿಡಿಯೋದ ಟೈಟಲ್ ದೀರ್ಘ ಅವಧಿಯ ಲಾಭಕ್ಕೆ ತೆರಿಗೆಯ ಭಾರ ಕಮ್ಮಿ ಮಾಡಿಕೊಳ್ಳುವುದು ಹೇಗೆ. ಈಗ ಇವತ್ತಿನ ಸಂಚಿಕೆಯ 3ನೆಯ ಪ್ರಶ್ನೆ ಬರ್ತಾ ಇದ್ದೇನೆ. ನಮಸ್ತೆ ಸರ್, ನನ್ನ ಪ್ರಶ್ನೆ, ಮಾರ್ಕೆಟ್ ಓಪನ್ ಆಗೋದು 9:15, ಆದರೆ ಬೈ ಅಂಡ್ ಸೆಲ್ಲಿಂಗ್ ಮಾರ್ಕೆಟ್ ಓಪನ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಆದರೆ ಮಾರ್ಕೆಟ್ ಓಪನ್ ಆಗುವಾಗ ಕೆಲವು ಸತಿ ಮೋರ್ ದೆನ್ 1% ಡೌನ್ ಆಗಿ ಓಪನ್ ಆಗುತ್ತಲ್ಲ ಹೇಗೆ. ನಮ್ಮ ಕಮೆಂಟ್ ನಂಬರ್ 1 ಹೀಗಿದೆ. ಅಕೌಂಟ್ ಬುಕ್ನಲ್ಲಿ ಕಳೆದ ವರ್ಷ ಏನು ಸ್ಟಾಕ್ ಇತ್ತೋ ಅಥವಾ ಏನು ಬ್ಯಾಲೆನ್ಸ್ ಇತ್ತೋ ಅದರಂತೆ ಈ ವರ್ಷ ಪ್ರಾರಂಭ ಆಗುತ್ತೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ನಿನ್ನೆ ಕ್ಲೋಸ್ ಆದ ರೇಟಿಗೆ ಇವತ್ತು ಓಪನ್ ಆಗಬೇಕು ಅನ್ನುವ ನಿಯಮ ಇಲ್ಲ. ಅಕಸ್ಮಾತ್ ಆಗಿ ಏನಾದರೂ ಮಾರುಕಟ್ಟೆಯಲ್ಲಿ ನಿನ್ನೆ ಕ್ಲೋಸ್ ಆಗಿದ್ದ ರೇಟಿಗಿಂತ ಜಾಸ್ತಿ ರೇಟಿಗೆ ಓಪನ್ ಆದರೆ ಅದಕ್ಕೆ ನಾವು ಗ್ಯಾಪ್ ಅಪ್ ಓಪನಿಂಗ್ ಅಂತ ಕರೀತೇವೆ. ನಿನ್ನೆ ಕ್ಲೋಸ್ ಆದ ರೇಟಿಗೆ ತುಂಬಾ ಕಡಿಮೆಯಾಗಿ ಮಾರುಕಟ್ಟೆ ಏನಾದರೂ ಓಪನ್ ಆದರೆ ಅದಕ್ಕೆ ಗ್ಯಾಪ್ ಡೌನ್ ಓಪನಿಂಗ್ ಅಂತ ಕರೀತೇವೆ. 2ನೇದು, ಇದು ಯಾಕೆ ಹೀಗಾಗುತ್ತೆ ಅಂತಂದ್ರೆ, ಮಾರುಕಟ್ಟೆ ಕ್ಲೋಸ್ ಆಗೋದು ಭಾರತದಲ್ಲಿ 3:30 ಮಧ್ಯಾಹ್ನ. ಮತ್ತೆ ಅದಾದ್ಮೇಲೆ ಮುಂದಿನ ಬೆಳಿಗ್ಗೆ 9:15 ಜಾಗತಿಕವಾಗಿ ಹಲವಾರು ವಿಚಾರಗಳು ನಡೀತಾ ಇರ್ತವೆ. ಮತ್ತೆ ಅದರಿಂದಾಗಿ ಹಲವಾರು ಷೇರುಗಳಿಗೆ, ಮಾರುಕಟ್ಟೆಗೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅಥವಾ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಆವಾಗ ಗ್ಯಾಪ್ ಡೌನ್ ಮತ್ತು ಗ್ಯಾಪ್ ಅಪ್ ಓಪನಿಂಗ್ ಪ್ರಾರಂಭ ಆಗುತ್ತೆ. 3ನೇ ಪಾಯಿಂಟ್, ಗ್ಯಾಪ್ ಅಪ್ ಓಪನಿಂಗ್ ಯಾವಾಗ ಆಗ್ಬೋದು ಅಂತಂದ್ರೆ, ಅಮೆರಿಕದಲ್ಲಿ ಏಷ್ಯನ್ ಮಾರುಕಟ್ಟೆಯಲ್ಲಿ ರ್ಯಾಲಿ ಪ್ರಾರಂಭ ಆಯಿತು. ಮತ್ತೆ ಭಾರತದಲ್ಲಿ ಟ್ಯಾಕ್ಸ್ ಕಟ್ ಆಯಿತು, ಗೌರ್ಮೆಂಟಿನ ಫೇವರಬಲ್ ಪಾಲಿಸಿಗಳು ಇತ್ಯಾದಿ. 4ನೇ ಪಾಯಿಂಟ್, ಗ್ಯಾಪ್ ಡೌನ್ ಓಪನಿಂಗ್ ಯಾವಾಗ ಆಗುತ್ತೆ ಅಂತಂದ್ರೆ, ಎಕ್ಸ್ಟ್ರೀಮ್ ನೆಗೆಟಿವ್ ನ್ಯೂಸ್ ಗ್ಲೋಬಲಿ, ಅಂದರೆ ಯಾವುದೋ ಒಂದು ಯುದ್ಧ ಪ್ರಾರಂಭ ಆಯಿತು, ಗ್ಲೋಬಲ್ ಮಾರುಕಟ್ಟೆ ಕ್ರಾಶ್ ಆಯಿತು, ಗವರ್ಮೆಂಟ್ ಇನ್ಸ್ಟೆಬಿಲಿಟಿ ಇನ್ ಇಂಡಿಯಾ, ಇನ್ಕ್ರೀಸ್ ಇನ್ ಟ್ಯಾಕ್ಸಸ್ ಇತ್ಯಾದಿ. 5ನೇ ಪಾಯಿಂಟ್, ನಾನು ಆಗಲೇ ಹೇಳಿದಾಗೆ ನಿನ್ನೆ ಕ್ಲೋಸ್ ಆದ ಲೆವೆಲ್ನಲ್ಲಿ ಇವತ್ತು ಆ ಷೇರು ಟ್ರೇಡ್ ಆಗಬೇಕು ಅಥವಾ ಇಂಡೆಕ್ಸ್ ಟ್ರೇಡ್ ಆಗಬೇಕು ಅನ್ನೋ ನಿಯಮ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಇಂಪ್ಯಾಕ್ಟ್ ಆನ್ ದ ಮಾರ್ಕೆಟ್ಸ್. ಈ ಪ್ರಶ್ನೆಗೆ 6ನೇಯ ಮತ್ತು ಕೊನೆಯ ಪಾಯಿಂಟ್, ಸಾಮಾನ್ಯವಾಗಿ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಬಹಳ ದೊಡ್ಡ ವ್ಯತ್ಯಾಸ ಇರೋದಿಲ್ಲ, ಮಾರ್ಜಿನಲ್ಲಿ ಮೇಲೆ ಅಥವಾ ಕೆಳಕ್ಕೆ ಹೋಗುತ್ತೆ. ಅದರಿಂದ ಅದಕ್ಕೋಸ್ಕರ ನಾವು ಜಾಸ್ತಿ ವರಿ ಮಾಡುವಂತಹ ಅಥವಾ ಗೊಂದಲ ಪಡುವಂತಹ ಅಗತ್ಯತೆ ಇಲ್ಲ. ಈಗ ಒಂದು ಅನೌನ್ಸ್ಮೆಂಟ್, ಮ್ಯೂಚುವಲ್ ಫಂಡ್ಗಳಿಂದಲೂ ಕೋಟಿಗಟ್ಟಲೆ ಸಂಪಾದಿಸಬಹುದೇ? ಒಂದು ಚರ್ಚೆ. ಯೂಟ್ಯೂಬ್ ಲೈವ್ ಎಲ್ಲ ಚಾನೆಲ್ ಮೆಂಬರ್ಸ್ಗೆ ಇದೇ ಮಂಗಳವಾರ ಆಗಸ್ಟ್ 27 ರಾತ್ರಿ 9:15 ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ನಲ್ಲಿ. ಮುಂದಿನ ಮತ್ತು ಕೊನೆಯ ಪ್ರಶ್ನೆ ಹೀಗಿದೆ, ಎಲ್ಲರಿಗೂ ಉಪಯುಕ್ತವಾದಂಥದ್ದು. SIP ಮತ್ತು SCP ಮಾಡಬೇಕಾದಾಗ ಆ್ಯಪ್ ಅಲ್ಲಿ ಮೆನ್ಷನ್ ಮಾಡಬೇಕಾ ಅಥವಾ ಬರೀ ದುಡ್ಡು ಹಾಕಿದ್ರೆ ಸಾಕಾಗುತ್ತಾ? ಬಹಳ ಜನ ಈ ಪ್ರಶ್ನೆಯನ್ನು ನಮಗೆ ಆವಾಗ ಕೇಳ್ತಿರ್ತಾರೆ. ನಮ್ಮ ಮೊದಲನೆಯ ಕಮೆಂಟ್ ಹೀಗಿದೆ, ನೀವು ಶೇರನ್ನು ಕೊಳ್ಳಬೇಕಾದ್ರೆ ನಾನು SIP ಮಾಡ್ತಾ ಇದ್ದೇನೆ, SCP ಮಾಡ್ತಾ ಇದ್ದೇನೆ ಅಂತ ಯಾವ ಕಾರಣಕ್ಕೂ ನಿಮ್ಮ ಬ್ರೋಕರ್ಗೆ ಹೇಳಬೇಕಾಗಿಲ್ಲ, ಅಥವಾ ದೀರ್ಘಾವಧಿಯೋ ಇಲ್ಲ ಅಲ್ಪಾವಧಿಯೋ ಅದನ್ನು ಕೂಡ ಹೇಳುವಂತ ಯಾವ ಅಗತ್ಯತೆಯೂ ಇಲ್ಲ. ನೀವು ಶೇರನ್ನು ಯಾವಾಗ ಬೇಕಾದರೂ ತಗೊಳ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು. 2ನೇ ಪಾಯಿಂಟ್, ನಿಮಗೆ ಅರ್ಥ ಆಗಲಿ ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ನೀವು ಯಾವುದೋ ಒಂದು ಸೈಟ್ ಅನ್ನು ತಗೊಳ್ಬೇಕಾದ್ರೆ, ನಾನು ಇದನ್ನು 3 ವರ್ಷಕ್ಕೆ ತಗೊಂಡಿದ್ದೀನಿ, 1 ವರ್ಷಕ್ಕೆ ತಗೊಂಡಿದ್ದೀನಿ, ಇಲ್ಲ ನಾಳೆ ಬೆಳಿಗ್ಗೆನೆ ಮಾಡ್ತೀನಿ, ಇಲ್ಲ ಇದನ್ನ ಮಾರೋದೇ ಇಲ್ಲ ಅಂತ ಸಬ್ ರಿಜಿಸ್ಟ್ರಾರಿಗೆ ಕೇಳುವಂತ ಅವಶ್ಯಕತೆ ಏನೂ ಇರುವುದಿಲ್ಲ. ನೀವು ತಗೊಳ್ತೀರಿ, ನಿಮಗೆ ಮನಸ್ಸು ಬಂದಾಗ ಮಾಡ್ಕೊಳ್ತೀರಿ. ಈ ಪ್ರಶ್ನೆಗೆ 3ನೇ ಪಾಯಿಂಟ್, ನೀವು ಹಣವನ್ನು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗಿ, ಎಲ್ಲಿಯವರೆಗೆ ಹಣ ಬೇಡವೋ ಅದು ಅಲ್ಲಿಯೇ ಇರಲಿ. ಯಾಕಂದ್ರೆ ಅಲ್ಲಿ ಅದಕ್ಕೆ ಜಾಸ್ತಿ ಚಕ್ರ ಬಡ್ಡಿಯ ಪ್ರಯೋಜನ ಸಿಗುತ್ತೆ. ಎಷ್ಟು ಹಣವನ್ನು ಉಳಿತಾಯ ಮಾಡಿ ಹೂಡ್ಲಿಕ್ಕಾಗುತ್ತೋ ಅಷ್ಟು ಹಣವನ್ನು ಹೂಡಿ, ಮತ್ತು ಎಷ್ಟು ಸಮಯ ಅದನ್ನು ಅಲ್ಲಿ ಇಡ್ಲಿಕ್ಕಾಗುತ್ತೋ ಅಷ್ಟು ಸಮಯ ಬಿಡಿ. ಆವಾಗ ದೊಡ್ಡ ಮೊತ್ತದ ಹಣ ನಿಮ್ಮಲ್ಲಿ ಕ್ರೋಢೀಕರಣ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ.
ನೀವು ಸ್ಟಾಕ್ ಟ್ರೇಡಿಂಗ್ ಅನ್ನು ಒಂದು ಕರಿಯರ್ ಆಗಿ ಅಂದರೆ ಫುಲ್ ಟೈಮ್ ಆಗಿ ತಗೊಳ್ಳಿಕ್ಕೆ ಇಚ್ಛೆ ಪಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.